ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಬಹಿಷ್ಕಾರ, ಗೊಂದಲದ ಗೂಡಿನಲ್ಲಿ ಏನು ತೋಚದೆ ಹೊರ ನಡೆದ ಜನರು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದ ವಿಜೃಂಭಣೆಯ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವು ಕೇವಲ ಮೆರವಣಿಗೆಗೆ ಸೀಮಿತವಾಗಿ ವೇದಿಕೆ ಕಾರ್ಯಕ್ರಮವನ್ನು ನಾಯಕ ಸಮುದಾಯದವರು ಬಹಿಷ್ಕರಿಸಿದ್ರು. ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಉದ್ಘಾಟಿಸಿದ ನಂತರ ನಾಯಕ ಸಮುದಾಯದ ಮುಖಂಡರು ವಾಲ್ಮೀಕಿ ಮಹರ್ಷಿಯ ಬಗ್ಗೆ ನಮಗೆ ಅಪಾರವಾದ ಗೌರವ ಭಕ್ತಿ ಇದೆ, ಆದರೆ ಸರ್ಕಾರವು ಕುರುಬ ಸಮುದಾಯದವರನ್ನ ಎಸ್ಟಿ ಕೆಟಗರಿಗೆ ಸೇರಿಸಬಾರದು ಎಂದು ಒತ್ತಾಯಿಸಿದ ಮನವಿ ಪತ್ರವನ್ನು ತಹಸೀಲ್ದಾರ್ ಟಿ ಜಗದೀಶ್ ಹಾಗೂ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮತ್ತು ದ್ರಾಕ್ಷರಸ ಮತ್ತು ವೈನ್ ಬೋರ್ಡ್ ನಿಗಮ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬುಗೆ ನೀಡಿ ಈ ವೇದಿಕೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಲಾಗುವುದು ಎಂದು ತಿಳಿಸಿ ನಿರ್ಗಮಿಸಿದರು. ಮುಖಂಡರು ಇದಕ್ಕಿದ್ದಂತೆ ವೇದಿಕೆಯಿಂದ ನಿರ್ಗಮಿಸಿದ ನಂತರ ಇಡೀ ಕಾರ್ಯಕ್ರಮವೇ ಖಾಲಿ ಕುರ್ಚಿಗಳ ದರ್ಶನವಾಯಿತು. ಎಸ್ಟಿಗೆ ಸೇರ್ಪಡೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೇಳುವುದನ್ನು ಬಿಟ್ಟು ವರ್ಷದಲ್ಲಿ ಒಮ್ಮೆ ನಡೆಯುವ ವಾಲ್ಮೀಕಿ ಜಯಂತಿಗೆ ಬಹಿಷ್ಕಾರ ಮಾಡಿ ಸಭೆಯಿಂದ ಹೊರ ನಡೆದದ್ದು ಸಮುದಾಯದ ಹಲವರಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. ಇನ್ನು ಕಾರ್ಯಕ್ರಮ ಅರ್ಧಕ್ಕೆ ಮೊಟಕುಗೊಳಿಸಿದಂತೆ ಯೋಜಿತ ಕಾರ್ಯಕ್ರಮಗಳೆಲ್ಲವೂ ರದ್ದುಗೊಂಡವು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು, ಉಪನ್ಯಾಸ ಹಾಗೂ ಪ್ರತಿಭಾ ಪುರಸ್ಕಾರ ಸೇರಿದಂತೆ ಹಲವು ಕಾರ್ಯಕ್ರಮಗಳು ರದ್ದುಗೊಂಡವು. ಇದರಿಂದಾಗಿ ಒಲ್ಲದ ಮನಸ್ಸಿನಿಂದ ಬಹುತೇಕರು ಬೇಸರದಿಂದಲೇ ಕಾರ್ಯಕ್ರಮದಿಂದ ಹೊರ ನಡೆದರು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಕೊಟ್ಟಿರ್ತಕ್ಕಂಥ ಮೀಸಲಾಗಿದೆ ಹಂಚ್ಕೊಂಡು ತಿಂತಾ ಇದೀವಿ. ಬಟ್ ನಾವು 30-40 ಲಕ್ಷ ಜನ, ಅವರು 40-50 ಲಕ್ಷ ಜನ ಸೇರಿದ್ರೆ, ಬಟ್ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲಿ ಕೂಡ ನಮಗೆ ಹೊಡೆತ ಬೀಳ್ತದೆ, ಒಂದು ಆತಂಕ ಕಾಣ್ತಾ ಇದೆ. ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ದಯವಿಟ್ಟು ಅಧಿಕಾರಿಗಳು ಮತ್ತು ಮಾನ್ಯ ಶಾಸಕರು ಯಾವುದೇ ಅನ್ನತ ತಪ್ಪು ತಿಳ್ಕೊಳ್ಳದೆ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ಅಡಚಣೆ ಮಾಡ್ತಾ ಅನ್ಕೋಬೇಡಿ. ನಾವು ಹೇಳ್ತಿರೋದು ಎಷ್ಟೇ, ನಮಗೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿ ಸಾಧ್ಯವಾದಷ್ಟು ಕೂಡ ನಾವು ಜನಪ್ರತಿನಿಧಿಯಾಗಿರ್ತಕ್ಕಂಥವ್ರು ಕೂಡ ನಾವು ಕೂಡ ನಿಮ್ಮೆಲ್ಲರ ಪರವಾಗಿ ಯಾವತ್ತೂ ಇದ್ದೀವಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ನಾವು ಕೂಡ ದಲಿತ ಕುಟುಂಬದಲ್ಲಿ ಮುಖ್ಯವಾಗಿ ನಾಯಕ ಸಮೂಹಕ್ಕೆ ಸೇರಿರ್ತಕ್ಕಂಥ ಸಮುದಾಯದವರಾಗಿರ್ತಂಥ ನಮಗೆ ಕೂಡ ಬ್ಲಡ್ ಇಸ್ ಥಿಕರ್ ದನ್ ವಾಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದನ್ನ ರಕ್ತ ಯಾವತ್ತೂ ಹದವಾಗಿರುತ್ತೆ ಅಂತ. ಹೀಗಾಗಿ ನಾವು ಕೂಡ ನಿಮ್ಮವರಾಗಿದ್ದರಿಂದ ನಿಮ್ಮ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ. ಆದ್ರೆ ಇವತ್ತು ವೇದಿಕೆನ ಈ ರೀತಿ ಬಹಿಷ್ಕರಿಸಿ ಹೋಗ್ತಕ್ಕಂಥ ಒಂದು ಸಂದರ್ಭ ನಾನು ಅಂದ್ಕೊಂಡಿರ್ಲಿಲ್ಲ. ಎಷ್ಟು ಜನ ಇರೋರು ಇದ್ದೀರಿ, ಒಂದು ಸ್ವಲ್ಪ ಕೂತ್ಕೊಂಡ್ರೆ ಒಂದಷ್ಟು ಭಾಷಣಗಳನ್ನ ಮಾಡಬಹುದು, ಆಗ್ಬೇಕಿಲ್ಲ ತೀರ್ಮಾನ ತಗೊಂಡೇ ಬಿಟ್ರೆ ಹಾಗಾದ್ರೆ. ಆಯ್ತಪ್ಪ, ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ, ಅನುಮಾನ ಪಡಬೇಡ್ರಿ. ಒಳ್ಳೆ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನಿಗೆ ಈಗಾಗಲೇ ಮನದಟ್ಟವಾಗಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಎಸ್ಟಿ ಜನಾಂಗಕ್ಕೆ, ನಮ್ಮಿರ್ತಕ್ಕಂಥ ಜನಾಂಗಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ ಅನ್ನೋ ಭಾವನೆ ನಮಗೂ ಇದೆ. ಇದೇ ಸಬ್ಜೆಕ್ಟ್ ಸರ್ಕಾರದ ಗಮನಕ್ಕೂ ತರ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಹೀಗಾಗಿ ಯಾರು ಕೂಡ ನೀವು ವಿಚಲಿತರಾಗದೆ, ಬೇರೆ ಮಾತುಗಳು, ಪಳ್ಳು ಮಾತುಗಳನ್ನು ಕೇಳದೆ, ಸ್ವಯಂ ಚಾಲಿತವಾಗಿ, ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಭಾವನೆಗಳನ್ನು ನೀವು ಹೊಂದಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಈ ವೇದಿಕೆಗೆ ಮತ್ತೆ ನೀವೆಲ್ಲರೂ ಇರ್ತಕ್ಕಂಥ ಮೆರುಗು ಕೊಡ್ತಕ್ಕಂಥ ಜನಗಳೇ ಇಲ್ಲಿ ಮುಖ್ಯವಾಗಿಲ್ಲ ಅಂತಂದ್ಮೇಲೆ ನಾವಿನ್ನು ವೇದಿಕೆ ಕೂತ್ಕೊಂಡು ಅಧಿಕಾರಿಗಳ ಹತ್ರ ಭಾಷಣ ಮಾಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿ, ನಾವು ಕೂಡ ವೇದಿಕೆಗೆ ಬಂದಿದ್ದೀವಿ. ವಾಲ್ಮೀಕಿ ಜಯಂತಿ ದಿವಸ ಭಗವಂತ ವಾಲ್ಮೀಕಿ ಭವನ ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ವಾಲ್ಮೀಕಿ ಭವನ ಆದಷ್ಟು ಬೇಗನೆ ಅದನ್ನ ಸಂಪೂರ್ಣವಾಗಿದೆ. ಈಗ ಹ್ಯಾಂಡೆಡ್ ಓವರ್ ಟೇಕನ್ ಓವರ್ ಆಗಬೇಕಾಗಿದೆ ಡಿಪಾರ್ಟ್ಮೆಂಟ್ಗಳಿಗೆ. ಅವರ ಕಾಂಟ್ರಾಕ್ಟರ್ ನಮಗೆ ವಾಪಸ್ ಕೊಡ್ಬೇಕು ಸರ್ಕಾರಕ್ಕೆ. ಸರ್ಕಾರದವ್ರು ತಗೊಂಡ ನಂತರ ಒಂದು ದಿನ ಗೊತ್ತು ಮಾಡಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಳಿಸ್ಬಿಟ್ಟು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಬಿಟ್ಟು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಜನಾಂಗದವರೆಲ್ಲ ಮೊಳಕಾಲ್ಮೂರನ್ನು ಸೇರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮನ ನಾವೆಲ್ಲರೂ ನಡೆಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿದ. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369